ಗೋಕಾಕಲ್ಲಿ 9 ದಿನದ ಐತಿಹಾಸಿಕ ಲಕ್ಷ್ಮೀದೇವಿ ಜಾತ್ರೆ ಕಾರ್ಯಕ್ರಮ ಮಹೋತ್ಸವದಲ್ಲಿ ಪೂರ್ವಭಾವಿ ಸಿದ್ಧತೆಗಳು ನಾವು ಏನೇ ಸಂಕ್ಷಿಪ್ತವಾಗಿ ಮತ್ತೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಮತ್ತೆ ತಮ್ಮ ಡೈರೆಕ್ಷನ್ ಏನಿದೆ ನಾವು ತಗೊಳ್ತೇವೆ. ಪಾರ್ಕಿಂಗ್ಗೆ ಸಂಬಂಧಪಟ್ಟಾಗಿ ಹಿಂದಿನ ಸತಿ ಸ್ವಲ್ಪ ಪಾರ್ಕಿಂಗ್ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ಗಮನದಲ್ಲಿ ಬಂತು ಸರ್. ಆ ನಿಟ್ಟಿನಲ್ಲಿ ಈ ಸತಿ ಒಟ್ಟು ಸೇರಿ ಪೊಲೀಸ್ ಇಲಾಖೆ ವತಿಯಿಂದ 9 ಕಡೆ ನಾವು ಪಾರ್ಕಿಂಗ್ ಲಾಟ್ಸ್ನು ಡೆಸಿಗ್ನೇಟ್ ಮಾಡಿದ್ದೀವಿ ಸರ್. 2 ಪಾರ್ಕಿಂಗ್ ಲಾಟ್ ಕಡಬಗಟ್ಟಿ ಕಡೆ, ಯರಗಟ್ಟಿ ಕಡೆ 2, ಲೋಡ್ಸ್ ನಾಕ ಕಡೆ 2, ಗೋಕಾಕ್ ಫಾಲ್ ಕಡೆ 2, ಮತ್ತೆ ಮೈಸೂರು ಸ್ಕೂಲ್ ಕಡೆ ಹಾಕಿದ್ದೀವಿ ಸರ್. ಅಲ್ಲಿಂದ ಪಾರ್ಕಿಂಗ್ ಮಾಡಿದ ನಂತರ ಫ್ರೀ ಬಸ್ ಸರ್ವಿಸ್ ಟೆಂಪಲ್ ಕಮಿಟಿ ಮುಖಾಂತರ ನಾವು ತಹಶೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಇದಲ್ಲದೆ ಪೊಲೀಸ್ ಸಿಬ್ಬಂದಿಗಳದ್ದು ಒಟ್ಟು ಸೇರಿ ಡಿಪ್ಲಾಯ್ ಮಾಡಿದ್ದೀವಿ. ಅದಲ್ಲದೆ 4 KSRP, 5 DR ಮತ್ತೆ 50 ಜನ ಕ್ವಿಕ್ ಆಕ್ಷನ್ ಟೀಮ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಸರ್. ಜೊತೆಯಲ್ಲಿ 300 ಜನ ಹೋಮ್ ಗಾರ್ಡ್ಸ್ ನಾವಿಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಸರ್. ಸುಮಾರು 2005 ಅವರ ಲಾಟ್ ಆರ್ಡರ್ ಕಾಪಾಡ್ತಾರೆ ಸರ್. ಇದಲ್ಲದೆ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಒಟ್ಟು ನದಿ ಬದಿ ಕಡೆ 3.5 to 4 ಕಿಲೋಮೀಟರ್ ನಮಗೆ ಜನರು ಹೋಗಿ ಸ್ನಾನ ಮಾಡೋ ಒಂದು ಪ್ರಸಂಗ ಉದ್ಭವ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಎಂಟೈರ್ 4 ಕಿಲೋಮೀಟರ್ನಲ್ಲಿ ನಮ್ಮ ಈಜುಗಾರರು ಇರ್ತಾರೆ ಸರ್. SDRF ಟೀಮ್ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಬೋಟ್ ಮತ್ತೆ ಅಗ್ನಿಶಾಮಕ ರಥೋತ್ಸವ ರಥಬೀದಿನಲ್ಲಿ ನಮ್ಮ ಟ್ರೀ ಕಟಿಂಗ್ ಮಾಡಬೇಕು. ಹಾಗೂ ಕ್ರಿಸ್ಮಸ್ ಎಲ್ಲೆಲ್ಲಿ ಲೈನ್ಸ್ ಬರ್ತಾ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿ ಇಟ್ಕೋಬೇಕು. ಯಾವುದೇ ರೀತಿಯ ಎಲೆಕ್ಟ್ರಿಕಲ್ 2 ಆಂಬ್ಯುಲೆನ್ಸ್ ದೇವಸ್ಥಾನ ಕಡೆ ಇಡ್ತಾ ಇದ್ದೀವಿ ಸರ್. ಒಂದು ದ್ಯಾಮವರ ದೇವಸ್ಥಾನ ಕಡೆ ಇಡ್ತಾ ಇದ್ದೀವಿ ಸರ್. ಒಂದು ಹುಲಿ ಗುಡ್ಡದ ಹತ್ರ ಸರ್ಕಲ್ ಹತ್ರ ನಾವು ಒಂದು ಆಂಬ್ಯುಲೆನ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಒಂದು ಫುಡ್ NSF ಕಡೆ ಸರ್, 2 ಲಕ್ಷ್ಮೀ ದೇವಸ್ಥಾನ ಕಡೆ ಸರ್, 1 ಅಂಬಿಗೆ ದಲ್ಲಿ ಹತ್ರ ನಾವಲ್ಲಿ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. PWD ಸರ್ ರಥದ ಸರ್ಟಿಫಿಕೇಶನ್ ತಗೊಳ್ತಾ ಇದ್ವಿ. ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ಏನು ಎಕ್ಸಿಬಿಷನ್ ತಗೊಳ್ತಾ ಇದ್ವಿ. ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲೆಲ್ಲಿ ಲಂಗರ್ ಇರುತ್ತೆ ಸರ್, ದಾಸೋಹ ಇರುತ್ತೆ, ಹಾಗೂ ಎಲ್ಲೆಲ್ಲಿ ಫುಡ್ ಸ್ಟಾಲ್ಸ್ ಇರ್ತದೆ ಅಲ್ಲಿ ಅವರ ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಮುಖಾಂತರ. ಧನ್ಯವಾದ.